ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಐರಾವತನ ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ತೋರಿಸ್ತಿದ್ದೀನಿ. ಮಾರ್ಚ್ 27ನೇ ತಾರೀಕು ರಾಮನವಮಿ ದಿವಸ ಇದನ್ನು ತಗೊಂಡಿದ್ದು. ಸಿನ್ಸ್ ಫ್ರಮ್ ಚೈಲ್ಡ್ಹುಡ್ ನನಗೆ ರೈಡಿಂಗ್ ಅಂದರೆ ತುಂಬ ಕ್ರೇಜು. ಬಿದ್ದೇಳ್ತೀನೋ ಎದ್ದೇಳ್ತೀನೋ ಅದು ಗೊತ್ತಿಲ್ಲ, ಒಟ್ನಲ್ಲಿ ರೈಡ್ ಮಾಡಬೇಕು ಹೋಗಬೇಕು ಅಂತ ತುಂಬ ಇಷ್ಟ. ಈ ಎಲ್ಲನೂ ಕಲಿಯೋದಕ್ಕೆ ಪ್ರಯತ್ನ ಪಡ್ತಿದ್ದೆ. ನಾವಿವತ್ತು ಶಂಕರಿಕೊಪ್ಪಲು ಟಿಪ್ಟೂರ್ ಹತ್ರ ಇರುವ ಅತ್ತೆ ಮನೆಗೆ ಬಂದಿದ್ದೀವಿ. ಗೃಹ ಪ್ರವೇಶಕ್ಕೂ ಬರೋಕ್ಕಾಗಿರಲಿಲ್ಲ, ಹೊಸ ಮನೆ ಗೃಹ ಪ್ರವೇಶಕ್ಕೆ. ಮತ್ತು ಫ್ರೈಡೇ ಒಂದು ಪೂಜೆ ಇತ್ತು, ಅವತ್ತು ಬರೋದಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಇವತ್ತು ಬಂದಿದ್ದೀವಿ. ಮನೆ ಹೇಗಿದೆ ಅಂತ ಹೋಮ್ ಟೂರ್ ಮಾಡ್ತೀನಿ, ಬನ್ನಿ ಹೋಮ್ ಟೂರ್ ಮಾಡೋಣ. ಮತ್ತು ಫುಲ್ಲು ಇನ್ನೂ ಸ್ವಲ್ಪ ಕೆಲಸ ಎಲ್ಲ ಬಾಕಿ ಇದೆ, ಅದೆಲ್ಲ ಮತ್ತೆ ನಾಳೆಯಿಂದ ಸ್ಟಾರ್ಟ್ ಮಾಡ್ತಾರೆ. ಬನ್ನಿ ಹೋಮ್ ಟೂರ್ ಮಾಡೋಣ. ಲೆಟ್ಸ್ ಗೋ. ಫ್ರಂಟ್ ವ್ಯೂ ಆಫ್ ದ ಹೌಸ್ ಹೀಗಿದೆ. ಆ್ಯಸ್ ಐ ಸೆಡ್, ಪೈಂಟಿಂಗ್ ಎಲ್ಲ ಇನ್ನೂ ಆಗಿಲ್ಲ, ಇನ್ನು ಸ್ವಲ್ಪ ಕೆಲಸ ಬಾಕಿ ಇದೆ. ಆ್ಯಂಡ್ ನೆಕ್ಸ್ಟ್ ಕಮಿಂಗ್ ಟು ದ ಸೈಡ್ ವ್ಯೂ ಆಫ್ ದ ಹೌಸ್ ಹೀಗಿದೆ. ಇಟ್ಸ್ ಅ ಫ್ರಂಟ್ ಯಾರ್ಡ್. ಮತ್ತು ನೆಕ್ಸ್ಟ್ ಹೋಗ್ತಾ ಇದ್ದಂಗೆ ಸ್ಪೇಷಿಯಸ್ ವರಾಂಡ ಕಾಣಿಸುತ್ತೆ. ಎ ಹ್ಯೂಜ್ ವಾಟರ್ ಟ್ಯಾಂಕ್ ವಿತ್ ಲಾಕಿಂಗ್ ಫೆಸಿಲಿಟಿ. ಮತ್ತು ಆ ಟೈಲ್ ಕೂಡ ಸಖತ್ತಾಗಿ ಮ್ಯಾಚ್ ಆಗಿದೆ. ನೆಕ್ಸ್ಟ್ ನಂಗೆ ಇಷ್ಟ ಆಗಿದ್ದೇನಂತ ಹೇಳಿದ್ರೆ ಫ್ರಂಟ್ ಟೈಲಿಂಗ್ ಡಿಸೈನ್ದು. ಮತ್ತು ಹೊಸ ಮನೆಗೆ ಹೆಣ್ಮಕ್ಳು ಕೈಯಲ್ಲಿ ಅಥವಾ ಹೆಣ್ಮಕ್ಳು ಇರ್ತಾರಲ್ಲ ಅವ್ರ ಕೈಯಲ್ಲಿ ಈ ಥರ ಹಸ್ತ ಹಿಡಿಸ್ತಾರೆ. Way to hall. Next to the door window ಇದೆ. If anyone rings the bell, window ಇಂದ ನೋಡಿ ಓಪನ್ ಮಾಡ್ಬೋದು. Second door connected to utility area. ದೇವ್ರ ಮನೆ ಸ್ಪೇಷಿಯಸ್ ಆಗಿದೆ, ಆರಾಮಾಗಿ 4 ಜನ ಕೂತ್ಕೊಂಡು ಪೂಜೆ ಮಾಡ್ಬೋದು. ಟೈಲ್ಸು ಕೂಡ ಚೆನ್ನಾಗಿ ಇದೆ, ಕ್ಲಾಸಿಕ್ ಲುಕ್ ಇದೆ. Simple and nice looking kitchen. Shelves ಇದೆ. ಮತ್ತು ಇಲ್ಲೂ ಕೂಡ ಟೈಲ್ಸ್ನ ಚೆನ್ನಾಗಿ ಮ್ಯಾಚ್ ಮಾಡಿದ್ದಾರೆ, ಡಿಸೈನ್ ಚೆನ್ನಾಗಿದೆ. ದೆನ್ ಸಿಂಕ್ ಸ್ಪೇಸು, ಸಿಂಕ್ ಕೂಡ ದೊಡ್ಡದಾಗಿದೆ. ಮತ್ತು 2 ಟ್ಯಾಪ್ ಕೊಟ್ಟಿದ್ದಾರೆ, ಒಂದು ಹಾಟ್ ವಾಟರ್ ಮತ್ತು ಕೋಲ್ಡ್ ವಾಟರ್ಗೆ. ಮತ್ತು ಡಿಶ್ ವಾಷರ್ ಎಲ್ಲ ಇಟ್ಕೊಳ್ಳೋದಕ್ಕೆ ಕೂಡ ಒಂದು ಶೆಲ್ಫ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಡಬಲ್ ಬೆಡ್ರೂಮ್.
ಎಷ್ಟು ನೆಸೆಸರಿ ಇದೆ ಅಷ್ಟು ಮಾತ್ರನೇ ಮಾಡ್ಕೊಂಡಿದ್ದಾರೆ. ನೋ ವಾರ್ಡ್ರೋಬ್ಸ್, ಬೀರು ಯೂಸ್ ಮಾಡ್ತಿದ್ದಾರಲ್ಲ ಆ ಥರ ಯೂಸ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಡೋರ್ ಕೂಡ ತುಂಬ ಚೆನ್ನಾಗಿದೆ ಡಿಸೈನು. ಈ ಥರ ಟೈಮ್ ಇದೆ ಎಂಟ್ರಿಯಲ್ಲಿ. ಮತ್ತು ಇನ್ನೊಂದು ಬೆಡ್ರೂಮು ಕೂಡ ಆರಾಮಾಗಿ ಡಬಲ್ ಕಾಟ್ ಹಾಕಿ ಬೀರು ಇಟ್ಕೋಬೋದು. ಇಫ್ ನೆಸೆಸರಿ ಫ್ಯೂಚರಲ್ಲಿ ಕಬೋರ್ಡ್ ಕೂಡ ಮಾಡಿಸ್ಕೋಬೋದು. ನೆಕ್ಸ್ಟ್ ಹಾಲ್ ಬಗ್ಗೆ ಹೇಳಿದ್ರೆ ಹಾಲು ಕೂಡ ತುಂಬ ಚೆನ್ನಾಗಿದೆ. ಟೈಲ್ ಕೂಡ ತುಂಬ ಚೆನ್ನಾಗಿದೆ. ಕಂಪ್ಲೀಟಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಈ ಯುಟಿಲಿಟಿ ಏರಿಯಾನ. ಡಿಶ್ ವಾಷಿಂಗಿಗೆ ಮತ್ತು ವಾಷಿಂಗ್ ಮಿಷಿನ್ ಕೂಡ ಇಟ್ಕೋಬೋದು. ಇಂಡಿಯನ್ ಟಾಯ್ಲೆಟ್ ಇದೆ. ಫುಲ್ bath, western toilet and bathing space. Let's take a steps. ಹಿಂದೆ ಅಗ್ರಿಕಲ್ಚರ್ ಲ್ಯಾಂಡ್ ಕೂಡ ಇದೆ ಇವ್ರದ್ದೇನೆ. ಫುಲ್ ಏನು ತೆಂಗಿನ ಮರ ಒಂದು ಕಾಣ್ತಿದೆ ಅಲ್ವಾ, ಸೊ ಸ್ಟ್ರೈಟ್ ಅಲ್ಲಿವರೆಗೂ ಕೂಡ ಇವ್ರದ್ದೇ ಸ್ಪೇಸು. ಹಿಂದೆ ಆರಾಮಾಗಿ ಶೆಡ್ ಯೂಸ್ ಮಾಡಿಕೊಂಡು ಅಗ್ರಿಕಲ್ಚರ್ ಮಾಡ್ಕೋಬೋದು. ಟೆರೇಸ್, ಪೆಂಟ್ ಹೌಸ್ ಇದೆ. ಇಟ್ ಕ್ಯಾನ್ ಬಿ ಗಿವನ್ ಫಾರ್ ಅ ರೆಂಟ್. ಇದು ಕೂಡ ಸ್ಪೇಷಿಯಸ್ ಆಗಿದೆ. ಫಾಂಟ್ ಕಬೋರ್ಡ್ ಮಾಡಿಸ್ಕೋಬೋದು, ಇಲ್ಲಾಂದರೆ ಹೀಗೆ ಇರ್ಬೋದು. ಡಬಲ್ ಕಾಟ್ ಹಾಕ್ಕೊಂಡು ಇಫ್ ನೆಸೆಸರಿ ಕಿಚನ್ ಥಿಂಗ್ಸ್ ಎಲ್ಲ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ಸಿಂಕ್ ಬೇಸಿನ್ ಇದೆ. ದೆನ್ ಹಿಯರ್ ಆಲ್ಸೋ ಅಟ್ಯಾಚ್ಡ್ ವಾಶ್ರೂಮ್, ಬಾತ್ ಕಮ್ ಟಾಯ್ಲೆಟ್. ನೇಚರ್ ಮಾತ್ರ ಸಖತ್ತಾಗಿದೆ. ಮನೆ ಅಂತೂ ನನಗೆ ತುಂಬ ಇಷ್ಟ ಆಯಿತು. ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಇನ್ನೂ ಸ್ವಲ್ಪ ಏನು ಕೆಲಸ ಇದೆ ಅದೆಲ್ಲ ಮುಗಿದ್ಮೇಲೆ ಮತ್ತೆ ನಾವು ಇಲ್ಲಿ ಬಂದಮೇಲೆ ಮತ್ತೆ ಹೋಮ್ ಟೂರ್ ಮಾಡ್ತೀನಿ. ನನ್ನ ವೀಡಿಯೋನ ನೋಡ್ತೀರಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.